ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ನಂದನವ್ರೆ, ನನ್ನ ಕ್ಷಮಿಸ್ಬಿಡಿ. ನೀವು ಬರ್ಬೇಡ ಅಂತ ನನ್ನ ಅರ್ಥ ದಾರಿ ಬಿಟ್ಟು ಬಂದ್ರು ನಾನು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ನನಗೆ ಬೇರೆ ದಾರಿನೇ ಕಾಣಲಿಲ್ಲ. ಅಪ್ಪ ಇನ್ ಮನೆಗೆ ಹೋಗೋಕ್ಕೂ ಮನ್ಸೊಪ್ಲಿಲ್ಲ. ಅಲ್ಲಿಗೆ ಹೋದ್ರೆ 1000 ಪ್ರಶ್ನೆ ಕೇಳ್ತಾರೆ. ಎಲ್ಲ ಸತ್ಯ ಹೇಳೋ ಧೈರ್ಯ ನನ್ಗಿಲ್ಲ. ಮತ್ತೆ ಈ ಮನೆಗ್ ಬರ್ಲಿಲ್ಲ ಅಂದ್ರೆ ಮನೆಯವರೆಲ್ಲ ಕಂಗಾಲಾಗ್ತಾರೆ. ಮೊನ್ನೆ ನಾವಿಬ್ರು ಇಡೀ ರಾತ್ರಿ ಮನೆಗ್ ಬರ್ಲಿಲ್ಲ ಅಂತ ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿದ್ರು, ನೀವೇ ನೋಡಿದ್ರಲ್ಲ. ಅಮ್ಮಾಜಿ ಬೇರೆ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟವ್ರೆ. ಅವ್ರಿಗ್ ಒಂದ್ ಮಾತು ಹೇಳ್ದಲೆ ಹೋಗಕ್ಕೆ ನನ್ ಮನ್ಸು ಒಪ್ಲಿಲ್ಲ ನಂದನವ್ರೆ. ಮತ್ತೆ ನನ್ ಹೋಗೋಕ್ಕೂ ಮುಂಚೆ ನನ್ ಕರ್ತವ್ಯನ ಮುಗ್ಸೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ನೀವ್ ನನ್ಗೆ ಎಷ್ಟೇ ಬೈದ್ರು, ಚುಚ್ಚು ಮಾತಾಡಿದ್ರು, ಇಲ್ಲಿಗೆ ಬರೋಣ ಅಂತ ಬಂದ್ಬಿಟ್ಟೆ. ನಿಮ್ಗೆಲ್ಲ ಸತ್ಯ ಅರ್ಥ ಮಾಡ್ಸಿ ನಾನು ಇಲ್ಲಿಂದ ಹೋಗೋದು. ಅಲ್ಲಿ ತನಕ ನೀವ್ ನನ್ನ ಆಚೆ ಹತ್ತಿದ್ರು ನಾನು ಇಲ್ಲಿಂದ ಹೋಗೋಕ್ಕಿಲ್ಲ. ನೋಡಿ ನಂದನವ್ರೆ, ನನ್ನ ನಿಮ್ಮ ಮಧ್ಯೆ ಎಷ್ಟೇ ಮನಸ್ತಾಪ ಇರ್ಬೋದು, ಆದ್ರೆ ಇದೆಲ್ಲ ಮನೆಯವ್ರಿಗೆ ಗೊತ್ತಾಗದ್ ಬೇಡ. ಅವ್ರ ಮುಂದೆ ನಾವಿಬ್ರು ಚೆನ್ನಾಗಿದ್ಬಿಡೋಣ. ಪ್ಲೀಸ್ ಒಪ್ಕೊಳ್ಳಿ. ಈಗ ತಡವಾಗಿ ಬಂದಿರೋದಕ್ಕೆ ಮನೆಯವರೆಲ್ಲ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ. ನೀವ್ ಯೋಚನೆ ಮಾಡ್ಬೇಡಿ, ನಾನು ಏನೋ ಒಂದು ಹೇಳ್ತೀನಿ. ಅಂದ್ರೆ ದಯವಿಟ್ಟು ನನ್ನ ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ಪೂರ್ವಿ, ಅಕ್ಕ ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಯಾಕೆ ಪೂರ್ವಿ, ನನ್ನ ಜೀವನ ಹಿಂಗಾಗೋಯ್ತು. ನಾನು ಅವತ್ತು ಕಾಲೇಜಲ್ಲಿ ಡ್ಯಾನ್ಸ್ ಆಡಿಷನ್ ಇದ್ದಾಗ ಅತ್ತೆ ಒಂದು ಮಾತು ಕೇಳಿ ಯಾಕಾದ್ರೂ ಹೋದ್ನು. ನಾನು ಅವತ್ತು ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ಹಿಂಗ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಪೂರ್ವಿ. ಆ ಕಡೆ ಡ್ಯಾನ್ಸ್ನೇ ಮಾಡ್ತೀನಿ ಅಂತ ಪಟ್ಟು ಹಿಡ್ದು ನನ್ನ ಕನಸಿನ ದಾರಿಯಿಂದ ಹೋಗಿದ್ರೆ ಎಲ್ಲ ಸರಿ ಇರ್ತಿತ್ತೇನೋ. ಆದರೆ ಡ್ಯಾನ್ಸ್ಗಿಂತ ಅಪ್ಪ ಏನು ಖುಷಿ, ನಂದನ್ನೋರ್ ಪ್ರೀತಿ ಹೆಚ್ಚು ಅಂತ ಅದಕ್ಕೆ ಬೆಲೆ ಕೊಟ್ಟು ನನ್ನ ಕನಸನ್ನ ಕೈ ಬಿಟ್ಟೆ. ಆದರೆ ಅದೇ ಅಪ್ಪಯ್ಯಂಗೋಸ್ಕರ, ಅದೇ ನಂದನ್ನೋರ್ ಪ್ರೀತಿಗೋಸ್ಕರ ಅದೇ ಡ್ಯಾನ್ಸ್ ಹಿಂದೆ ಹೋದೆ. ಅದೇ ನನಗೆ ತಪ್ಪು ಹೆಜ್ಜೆ ಆಗೋಯ್ತಲ್ವಾ. ನಾನವತ್ತು ಡ್ಯಾನ್ಸ್ ಹಿಂದೆ ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ನನ್ಗೆ ಈ ಥರ ಆಗ್ತಾನೆ ಇರ್ಲಿಲ್ವೇನೋ. ಈಗ ನೋಡು, ನಾನೇ ಸರ್ವಸ್ವ ಅಂತ ಪ್ರೀತಿ ಮಾಡ್ತಿದ್ ನಂದನ್ನೋರ್ ಪ್ರೀತಿನೇ ನನ್ನ ಪಾಲು ಉಳ್ದಿಲ್ಲ. ಮನೆಯವ್ರಿಗೆಲ್ಲ ಸತ್ಯ ಗೊತ್ತಾದ್ರೆ ಯಾರು ನನ್ನ ಮುಖ ನೋಡಕ್ ಇಷ್ಟಪಡಲ್ಲ. ಅಪ್ಪಯ್ಯನು ನನ್ ಯಾವತ್ತೂ ಕ್ಷಮಿಸಕ್ಕಿಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಕ್ಕ, ಹಂಗೆಲ್ಲ ಹೇಳ್ಬೇಡ್ವೆ. ಆಗಿದ್ದಾಗೋಯ್ತು. ಹೆಂಗಾದ್ರೂ ಮಾಡಿ ನಂದನವ್ರನ್ನ ಸಮಾಧಾನ ಮಾಡೋಣ. ಆಗೋದೆಲ್ಲ ಮುಗ್ದಿಲ್ಲ ಪೂರ್ವಿ. ಇನ್ನು ನನ್ನ ಕಷ್ಟದ ದಿನಗಳು, ನನ್ನ ಕಣ್ಣೀರೆಲ್ಲ ಇನ್ನು ದಂಡಿ ದಂಡಿಯಾಗಿ ಬರೋದೈತೆ. ಏನಕ್ಕ ಹೇಳ್ತಿದ್ಯಾ? ಇವತ್ತು ಆಸ್ಪತ್ರೆಯಿಂದ ಬರುವಾಗ ನಂದನವರು ನನ್ನ ಅರ್ಧ ದಾರಿಲೇ ಬಿಟ್ಟು ಬಂದ್ಬಿಟ್ರು. ಅಲ್ಲಿಂದ ಒಬ್ಳೆ ಬರುವಾಗ ಶೋಭರಾಜ್ ಫೋನ್ ಮಾಡಿದ್ದ. ಶೋಭರಾಜ ಏನಂತೆ?
ಹಂಗೆ ಅವತ್ ಮದ್ವೆ ದಿನಾನೇ ಆಕ್ಸಿಡೆಂಟ್ ಆಗೈತೆ. ಹಂಗಾಗಕ್ಕೆ ನಾನೇ ಕಾರಣ ಅಂತ ಕೂಗಾಡ್ತಿದ್ದ. ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೆದರ್ಸದ. ನಿನ್ನ ನೆಮ್ಮದಿಯಾಗಿ ಇರಕ್ ಬಿಡಲ್ಲ ಅಂತ ಹೇಳ್ದ ಗೊತ್ತಾ. ನೀನ್ ಯಾಕಕ್ಕ ಅವನಿಗೆ ಹೆದರ್ಕೋತೀಯ? ಅವನ್ ಕೈಯಲ್ಲಿ ಏನು ಮಾಡಕ್ ಆಗಕ್ಕಿಲ್ಲ. ಇಲ್ಲ ಪೂರ್ವಿ, ಇವತ್ ನಿನ್ನ ಜೀವನ ಹಿಂಗ ಅಡ್ಗೋಡೆ ಮೇಲೆ ದೀಪ ಆಗಕ್ಕೆ ಅವನೇ ಕಾರಣ ಅಲ್ವಾ? ಅವನು ಸಮಯ ಸಾಧಕ, ಏನ್ ಬೇಕಾದ್ರೂ ಮಾಡ್ತಾನೆ. ಯಾವಾಗ ಬಂದ್ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಕಣೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗ್ ನಡ್ಕ ಬರ್ತೈತೆ ಪೂರ್ವಿ. ನೀನ್ ಅಳ್ಬೇಡ ಅಕ್ಕ, ಹಂಗೆಲ್ಲ ಏನು ಆಗಕ್ಕಿಲ್ಲ. ಹೆಂಗ್ ಸಮಾಧಾನವಾಗಿರ್ಲಿ ಪೂರ್ವಿ? ನಂದನವರು ನನ್ನ ಅರ್ಥ ಮಾಡ್ಕೋತಿಲ್ಲ. ಜೊತೆಗೆ ಆ ಶೋಭ್ರಾಜ್ ಕಾಟ ಬೇರೆ ಶುರು ಆಗೈತೆ. ಅವನೇನಾರು ಮನೆಗ್ ಬಂದ್ ಎಲ್ಲ ಹೇಳ್ಬಿಟ್ರೆ ನಂದನ್ನವ್ರಿಗೆ ಸತ್ಯ ಗೊತ್ತಾಗ ಈ ಪರಿಸ್ಥಿತಿ ಹಿಂಗೈತೆ. ಇನ್ನ ಅಮ್ಮಾಜಿಗೋ ಅಲ್ಲ ಅಪ್ಪಯ್ಯಂಗೋ ವಿಷಯ ಗೊತ್ತಾದ್ರೆ ಮುಂದೆ ಏನಾಗುತ್ತೋ ಅಂತ ಯೋಚನೆ ಮಾಡೋಕ್ಕೂ ಧೈರ್ಯ ಇಲ್ಲ ಕಣೆ ನನಗೆ. ಯಾಕೆ ದೇವ್ರ ಈ ತರ ಅಗ್ನಿ ಪರೀಕ್ಷೆ ಮಾಡ್ತಾನೆ ಇದೆಯಾ? ನಮ್ಮ ಅಕ್ಕನಿಗೆ ನೆಮ್ಮದಿ ಕೊಡಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ ನೀನು? ರೂಮಲ್ಲಿ ಏನೇನೋ ಚೇಂಜಸ್ ಮಾಡಿದ್ಯಾ? ಹೌದು ನಂದನ್ನವ್ರೆ, ನೀವು ಈ 1 ವಾರ ಹೆಚ್ಚು ಸಮಯ ಈ ರೂಮಲ್ಲೇ ಕಳೀತೀರಾ. ಅದಕ್ಕೆ ನಿಮಗೆ ಬೇಜಾರಾಗಬಾರ್ದು ಮತ್ತು ನಿಮ್ಮ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಕೆಲವೊಂದು ಬದಲಾವಣೆ ಮತ್ತು ವ್ಯವಸ್ಥೆ ಮಾಡೀನಿ. ನೀವು ವೀಲ್ ಚೇರ್ ಮೇಲೆ ಕೂತು ಕೆಳಗಡೆ ಕಾಲಿಟ್ಟಾಗ ಮೆತ್ಕಿರ್ಲಿ ಅಂತ ಹೊಸ ಕಾರ್ಪೆಟ್ ತರಿಸಿದ್ದೀನಿ. ಅಲ್ಲಿ ನೋಡಿ, ನಿಮ್ಗಿಷ್ಟು ಅದು ಕಲರ್ ಕರ್ಟನೇ ಹಾಕಿದ್ದೀನಿ. ನಿನ್ನ ಪ್ರೀತಿ ಮುಂದೆ ಎಷ್ಟು ಚಿಕ್ಕವನಾಗ್ಬಿಟ್ಟೆ ಪದ್ಮಿನಿ ನಾನು. ಇಷ್ಟು ದಿನ ಅದೆಷ್ಟು ಒದ್ದಾಡಿದ್ಯೋ ನೀನು, ಅದೆಂತೆಂಥ ಸಿಚುವೇಶನ್ ಫೇಸ್ ಮಾಡಿದ್ಯೋ ಏನೋ. ಮನ್ಸಲ್ಲಿ ಇಷ್ಟೆಲ್ಲ ನೋವು ತುಂಬಿಕೊಂಡು ನಗ್ನಗ್ತಾ ಇದೆಯಲ್ಲ ಪದ್ಮಿನಿ. ಆದರೆ ಇದು ಯಾವುದನ್ನೂ ಅರ್ಥ ಮಾಡ್ಕೊಳ್ದೆ ನೀನು ಚುಚ್ಚು ಮಾತಾಡ್ತಾ ಬಾಯಿಗೆ ಬಂದ ಹಾಗೆ ಬೈತಾ ತುಂಬ ಕೆಟ್ಟದಾಗ ನಡ್ಕೊಂಬಿಟ್ಟೆ ನಾನು. ವಾಟ್ ನಾನ್ ಸೆನ್ಸ್. ಇಷ್ಟಕ್ಕೂ ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಷ್ಟು ಹೇಳಿದ್ರು ನಂಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡಿ ಯಾಕೆ ಬೈಸ್ಕೋತೀಯಾ? ಯಾಕಂದ್ರೆ ಇದೆಲ್ಲ ನಿಮಗೆ ಮಾಡ್ಕೊಡೋದು ನನ್ನ ಕರ್ತವ್ಯ. ನನ್ನ ಪ್ರೀತಿಗೆ ಮೋಸ ಆಯಿತು ಅಂತಷ್ಟೇ ಯೋಚಿಸ್ದೆ ನಾನು. ಅದು ಬಿಟ್ಟು ನಿನಗೆ ಶೋಭರಾಜ್ ಮಾಡಿದ ಮೋಸ, ನಿನ್ನ ಪರಿಸ್ಥಿತಿ ಮಾಡಿದ ಮೋಸನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಆಹಾ, ನೊರ್ನೊರೇ ಕಾಫಿ, ಇದನ್ನ ಕುಡಿಯೋ ಮಜಾನೇ ಬೇರೆ. ಪೂರ್ತಿ ತಿಂಡಿ ತಿನ್ಕೊಂಡು ಹೋಗಿ. ನನ್ನ ಮೇಲಿರೋ ಕೋಪನ ಊಟ ತಿಂಡಿ ಮೇಲೆ ಯಾಕೆ ತೋರಿಸ್ತೀರಾ? ನಾನ್ ತಿಂಡಿ ತಿಂದಿದ್ರೆ ನಿನಗೇನ್ ಕಷ್ಟ?
ನೋಡಿ, ನಿಮ್ಮ ಕಾಲಲ್ಲಿ ಹೇರ್ ಲೈನ್ ಫ್ರಾಕ್ಚರ್ ಆಗಿದೆ. ಅಯ್ಯೋ ಐ ಆಮ್ ಸಾರಿ ಪದ್ಮಿನಿ. ಇವತ್ತು ನಾನು ಎಲ್ಲ ತಪ್ಪು ನಿನ್ನ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ. ಇನ್ಯಾವತ್ತೂ ನಿನ್ನ ನೋಯಿಸಲ್ಲ, ದೂರ ಮಾಡಲ್ಲ. ಎಲ್ಲಿ ಹೋದೆ ನೀನು? ಯಾಕೆ ಇಷ್ಟೊತ್ತಾದ್ರೂ ರೂಮಿಗೆ ಬರಲಿಲ್ಲ? ಎಲ್ಲೋದ್ಲಿ ಇವಳು? ನಾನಾಗಲೇ ಬೈದಿದ್ಕೆ ರೂಮ್ಗೆ ಬರೋದು ಬೇಡ ಅಂತ ಆಚೆನೆ ಮಲ್ಕೊಂಡ್ಬಿಟ್ಲಾ? ಪದ್ಮಿನಿ, ನಾನು ನಿಂಗೋಸ್ಕರ ಕಾಯ್ತಾ ಇದ್ರೆ ನೀನು ಇಲ್ಲಿ ಪುಟ್ಟ ಮಗು ಥರ ಮಲಗಿಬಿಟ್ಟಿದ್ಯಲ್ಲ ಪದ್ಮಿನಿ. ನಿನ್ನ ಜೊತೆ ಮನ್ಸು ಬಿಚ್ಚಿ ಮಾತಾಡಿ ಕ್ಷಮೆ ಕೇಳಿ ಹಗುರ ಆಗ್ಬೇಕಂತ ನಾನಿದ್ರೆ ನೀನು ಬರಲೇ ಇಲ್ವಲ್ಲ. ನೀನೇನಾದರೂ ಬೇಕು ಅಂತ ನನ್ನಿಂದ ದೂರ ಉಳಿತಿದ್ಯಾ? ನಂದೇ ತಪ್ಪು. ನಿಂಗೆ ಇವತ್ತು ನಾನು ತುಂಬ ಬೈದ್ಬಿಟ್ಟೆ. ನಡು ರಸ್ತೆಯಲ್ಲಿ ನಿನ್ನ ಬಿಟ್ಟು ಬಂದೆ. ಛೇ,